ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಎಂಬ ಹೇಳಿಕೆಗೆ ಇತ್ತ ಡಿಸಿಎಂ ಡಿಕೆ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದ ಒಳಗೆ ಚರ್ಚೆ ಮಾಡಬೇಕಾದ ವಿಷಯ. ಆಂತರಿಕ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ, ಪ್ರತಿದಿನವೂ ಇದೇ ರೀತಿ ನೀವು ಹೇಳಿಕೆ ಕೊಡ್ತಾ ಹೋದ್ರೆ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ ಅಂತ ನಿನ್ನೆ ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಶಿವಕುಮಾರ್ ಅವರು. ಇವತ್ತು ಅದೇ ರೀತಿ KN ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಸಮಸ್ಯೆ ಆಗಿದೆ ಅವ್ರ ಹತ್ರನೇ ಕೇಳ್ತೀನಿ, ನೋಡೋಣ ಏನ್ ಸಮಸ್ಯೆ ಇದೆ ಅಂತ, ನಾನು ಬಗೆಹರಿಸಿಕೊಳ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. KN ರಾಜಣ್ಣ ಕೂಡ ಹೇಳಿಕೆ ಕೊಟ್ಟಿದ್ರು. ಹೇಳಿಕೆ ಆದ್ರೆ ಓಕೆ, ಎಚ್ಚರಿಕೆ ಆದ್ರೆ ನಾನು ಒಪ್ಪೋದಿಲ್ಲ, ಯಾರಿಗೆ ಹೇಳ್ತೀರಾ ಇದೆಲ್ಲ ಅಂತ ಕೂಡ KN ರಾಜಣ್ಣ ಕೂಡ ಹೇಳಿಕೆ ಕೊಟ್ಟಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಏನ್ ಜಟಾಪಟಿ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರ ಹೆಸರು ಮತ್ತು ಸಿದ್ದರಾಮಯ್ಯನವರ ಹೆಸರನ್ನ ಪ್ರತಿನಿತ್ಯ ಪ್ರಸ್ತಾಪಿಸ್ತಾ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ ಅಂತ ಟಾಂಗ್ ಕೊಟ್ಟಿದ್ರು, ಎಚ್ಚರಿಕೆ ಕೊಟ್ಟಿದ್ರು ನಿನ್ನೆ ಡಿಕೆ ಶಿವಕುಮಾರ್ ಅವರು. ಅದಕ್ಕೆ ವಿರುದ್ಧವಾಗಿ ಇವತ್ತು ಹಲವು ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ KN ರಾಜಣ್ಣ ಆಯಿತು, ಈಗ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಳಿಕೆ ಆದ್ರೆ ಓಕೆ, ಎಚ್ಚರಿಕೆ ಆದ್ರೆ ಯಾರು ಕೇಳ್ತಾರೆ? ಇದನ್ನೆಲ್ಲ ಕೇಳೋದಿಲ್ಲ. ನನಗೂ 50 ವರ್ಷದ ರಾಜಕೀಯ ಅನುಭವವಿದೆ. ಯಾರೇ ಹೆಸರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕಂತ ನನಗೂ ಗೊತ್ತಿದೆ ಅಂತ ಈ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ರು. ಯಾರ ಹೆಸರನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕಂತ ನನಗೂ ಗೊತ್ತಿದೆ, 50 ವರ್ಷದ ರಾಜಕೀಯ ಅನುಭವ ನನಗೂ ಇದೆ. ಹೇಳಿಕೆ ಕೊಡೋದ್ರಿಂದ ಯಾವ ರೀತಿ ರಾಜಕೀಯವಾಗಿ ಪರಿಣಾಮ ಬೀರುತ್ತೆ ಅಂತ ನನಗೂ ಗೊತ್ತಿದೆ ಅಂತ ಕೂಡ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ನಾನೇ ಅವ್ರ ಹತ್ರ ಕೇಳ್ಬಿಟ್ಟು ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ತೀನಿ ಅಂತ ಈಗ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.